ಜೊತೆ ಮಾಜಿ ಸಚಿವರಾದಂಥ ಸಿ ಪಾಟೀಲ್ ಅವರು ಇದ್ದಾರೆ. ಅವ್ರ ಜೊತೆಗೆ ಬಜೆಟ್ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಿ. ಸರ್, ಇವತ್ತು ನೇರವಾಗಿ ಬಿಜೆಪಿ ಸಭಾತ್ಯಾಗ ಮಾಡಿರುವಂಥದ್ದು ಯಾಕೆ? ಬಜೆಟಲ್ಲಿ ಬರೀ ಕೇಂದ್ರ ಸರ್ಕಾರದ ವಿರುದ್ಧವಾಗಿದೆಯಾ ಏನಂತ? ಸನ್ಮಾನ್ಯ ಮುಖ್ಯಮಂತ್ರಿಗಳ 15ನೇ ಬಜೆಟ್ಟು ಏನಾದರೂ ವಿಶೇಷತೆ ಇರ್ತೈತೆ ಅಂತೇಳಿ ನಾವು ಬಂದೀವಿ. ಆದರೆ ಬಜೆಟ್ಟಿನ ಪಾವಿತ್ರ್ಯತೆ ಮತ್ತು ದುರುಪಯೋಗ ಮಾಡಿಕೊಂಡಂಥ ಪ್ರಥಮ ಹಣಕಾಸಿನ ಸಚಿವರಂದ್ರೆ ಮಾನ್ಯ ಸಿದ್ದರಾಮಯ್ಯನವರು. ಮೊದಲನೇ ಪೇಜ್ನಿಂದನೇ ಕೇಂದ್ರವನ್ನು ತೆಗೊಳ್ತಾ ರಾಜ್ಯದ ಜನತೆಗೆ ಸುಳ್ಳು ಅಂಕಿಅಂಶಗಳನ್ನು ಕೊಡ್ತಾ ಕೇಂದ್ರದಿಂದ ಅನ್ಯಾಯ ಆಗೈತೆ ಅನ್ನುವಂಥ ಧೋರಣೆಯನ್ನು ಮುಂದುವರಿಸಿದ್ರು. ಒಂದು ಸರಿ ಎರಡು ಸರಿ ಮಾಡಿದರೆ ಏನೋ ನಾವು ಸುಮ್ಮನೆ ಇರ್ತಿದ್ದೀವಿ, ಇರಲಿ ರಾಜಕಾರಣ ಅಂತ. ಅವರು ಪದೇ ಪದೇ ತಮ್ಮ ಸಾಧನೆಯನ್ನು, ತಮ್ಮ 9 ತಿಂಗಳ ವೈಫಲ್ಯವನ್ನು ಮುಚ್ಚಿಟ್ಕೊಳ್ಳೋ ಸಲುವಾಗಿ ಕೇಂದ್ರವನ್ನು ತೆಗೊಳಕ್ತಾದ್ರಿಂದ ಮತ್ತು ತಪ್ಪು ಅಂಕಿಅಂಶಗಳನ್ನು ಕೊಡಕತ್ತಿದ್ದರಿಂದ ಅನಿವಾರ್ಯವಾಗಿ ನಾವು ಪ್ಲೇ ಕಾರ್ಡ್ ಹಿಡಿದು ಸಭಾತ್ಯಾಗವನ್ನು ಮಾಡಿದ್ವಿ. ಪ್ರತಿಭಟನೆ ಮಾಡೋ ಹಕ್ಕು ಪ್ರತಿಪಕ್ಷಗಳಿಗಿದೆ. ಆದರೆ ನಾವು ಪ್ಲೇ ಕಾರ್ಡ್ ಹಿಡಿದಿದ್ದನ್ನು ಸ್ಪೀಕರ್ ಅವರು ಮಾಧ್ಯಮಕ್ಕೆ ಕೊಡದೆ ಸ್ಪೀಕರ್ ಕೂಡ ಏಕರೂಪಿಯಾಗಿ ವರ್ತಿಸಿದ್ದನ್ನು ನಾನು ಖಂಡಿಸ್ತೇನೆ. ಸ್ಪೀಕರ್ ಒಬ್ಬ ಪಕ್ಷಾತೀತ ವ್ಯಕ್ತಿಯಾಗಿ ಇಲ್ಲಿ ಕೊಂಡಿರಬೇಕು. ಇವತ್ತು ಸ್ಪೀಕರ್ ಅವರು ಕಾಂಗ್ರೆಸ್ ಪಕ್ಷದ ವ್ಯಕ್ತಿಯಾಗಿ ಇವತ್ತು ನಡ್ಕೊಂಡಿದ್ದನ್ನು ನಾನು ಖಂಡಿಸ್ತೇನೆ. ಸರ್, ಈ ಪ್ರತಿಭಟನೆ ಎಲ್ಲಿವರೆಗೂ ಮಾಡ್ತೀರಾ? ಯಾಕಂದರೆ ಈ ಬಜೆಟ್ ಬುಕ್ಕಲ್ಲಿ ಒಂದಷ್ಟು ಯೋಜನೆಗಳಿರ್ಬೋದು, ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನ ನೀವು ಮಾಡ್ತಾ ಇದ್ದೀರಾ. ಆದರೆ ಕೇಂದ್ರದಿಂದ ರಾಜ್ಯಕ್ಕೆ ಬರುವಂಥದ್ದು ಬೇಕಾದಷ್ಟಿದೆ. ಬಟ್ ಅವರು ಹೇಳ್ತಾ ಇರುವಂಥದ್ದೇನು? ಅದೇ ಅಂಕಿಅಂಶಗಳು ತಪ್ಪು ಅಂತ ನಾನು ಹೇಳ್ತಾ ಇದ್ದೇನೆ. ಆ ಅಂಕಿಅಂಶಗಳನ್ನ ಇಟ್ಕೊಂಡು ವಿತ್ತ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವ್ರ ಹಂತಕ್ಕೆ ಹೋಗಿ ಅಲ್ಲಿ ಪ್ರಬಲವಾಗಿ ವಾದ ಮಾಡಿಸಿದ್ರೆ ಕೇಂದ್ರ ಕೊಡ್ತೈತಿ. ಭಾರತ ಸರ್ಕಾರ ಕರ್ನಾಟಕ ಒಂದೇ ರಾಜ್ಯ ಅಲ್ಲ, ಉಳಿದ ರಾಜ್ಯನೂ ಇದೇ ರೀತಿ ಬಜೆಟ್ ಮಾಡ್ಯಾವ. ಅದನ್ನು ನೋಡ್ಬೇಕಲ್ಲ ಸಿದ್ದರಾಮಯ್ಯನವರು. ನೀವು ಇದನ್ನು ಚುನಾವಣೆ ಗಿಮಿಕ್ ಏನಾದ್ರು ಹೇಳ್ತೀರಾ? 100ಕ್ಕೆ 100% ಸಿದ್ದರಾಮಯ್ಯನವರ ಚುನಾವಣೆ ಗಿಮಿಕ್ಕು ಮತ್ತು ಅಲ್ಪಸಂಖ್ಯಾತರ ಓಲೈಕೆ ಬಜೆಟ್. ಪ್ರತಿಭಟನೆ ಎಲ್ಲಿವರೆಗೂ ಇರುತ್ತೆ ಅಂತ? ಇಲ್ಲ, ಪ್ರತಿಭಟನೆ ಇವತ್ತು ಮುಗೀತಿ. ಈಗ ನಾವು ಕೆಂಗಲ್ ಹನುಮಂತಯ್ಯ ಪ್ರತಿಮೆ ಮುಂದೆ ಪ್ರತಿಭಟನೆಯನ್ನು ಮಾಡ್ತೇವೆ. ಸೋಮವಾರದಿಂದ ಬಜೆಟ್ ಅಧಿವೇಶನದಲ್ಲಿ ಟೀಕೆ ಟಿಪ್ಪಣಿ ವಿಮರ್ಶೆ, ಏನು ವೈಫಲ್ಯತೆ ಐತಿ, ಎಲ್ಲಿ ತಪ್ಪಿರಿ ಅನ್ನೋದನ್ನು ರಾಜ್ಯದ ಜನತೆಗೆ ಎಳೆಯಾಗಿ ಬಿಚ್ಚಿಡ್ತೇವೆ. ಇವಿಷ್ಟು ಮಾಜಿ ಸಚಿವರಾದಂಥ ಸಿ ಪಾಟೀಲ್ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಶಿವಣ್ಣ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.